ಕರ್ನಾಟಕ ಬಂದ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಮಾಲ್ತೇಶ್. ಇವತ್ತು ರೈತ ಸಂಘಟನೆಗಳು ಕರೆ ಕೊಟ್ಟಿದ್ದಂತಹ ಬಂದ್ಗೆ ಯಾವ ತರನಾದಂತಹ ಪ್ರತಿಕ್ರಿಯೆ ರಾಜ್ಯಾದ್ಯಂತ ವ್ಯಕ್ತವಾಯಿತು. ಅದರಲ್ಲೂ ಕೂಡ ಮುಖ್ಯಮಂತ್ರಿಗಳು ಒಂದಷ್ಟು ವಿವರಣೆಯನ್ನ ಕೊಡುವಂತ ಕೆಲಸವನ್ನ ಇವತ್ತು ಮಾಡಿದ್ದಾರೆ. ಹಾಗಾದ್ರೆ ರೈತ ಸಂಘಟನೆಗಳು ಈ ವಿವರಣೆಗೆ ತೃಪ್ತಿ ಹೊಂದಿದಾವ? ಇದು ಕೂಡ ಸೇರಿದ ಹಾಗೆ ಇನ್ನಿತರ ಪ್ರಮುಖ ವಿಚಾರಗಳನ್ನ ಈ ಅರ್ಧ ಗಂಟೆ ಸಂದರ್ಭದಲ್ಲಿ ನಾವು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಕಾರ್ಯಕ್ರಮ ಆರಂಭ ಮಾಡೋಣ. ಇವತ್ತು ರೈತ ಸಂಘಟನೆಗಳು ಸರ್ಕಾರಕ್ಕೆ ಜೊತೆಗೆ ಕೇಂದ್ರ ಸರ್ಕಾರಕ್ಕೆ ಬಿಸಿ ತಟ್ಟಿಸಬೇಕು, ರಾಜ್ಯ ಹಾಗೆ ಕೇಂದ್ರ ಸರ್ಕಾರಕ್ಕೆ ಬಿಸಿ ತಟ್ಟಬೇಕು. ಈ ತಿದ್ದುಪಡಿ ಕಾಯ್ದೆಯನ್ನೇನು ಜಾರಿಗೆ ತರೋದಕ್ಕೆ ಹೊರಟಿದಾರಲ್ಲ, ಇದು ಮರಣ ಶಾಸನ ಅನ್ನುವಂತ ರೀತಿಯಾಗಿ ರೈತರ ಅಭಿಪ್ರಾಯ ಇತ್ತು. ಈ ಕಾರಣಕ್ಕಾಗಿನೇ ಇವತ್ತು ಬಹಳ ಸಂಘಟನೆಗಳೆಲ್ಲ ಒಟ್ಟುಗೂಡಿ ಬಂದ್ಗೆ ಕರೆ ಕೊಟ್ಟಿದ್ವು. ಕಾಯ್ದೆ ತಿದ್ದುಪಡಿಗೆ ಅಷ್ಟೊಂದು ವಿರೋಧ ವ್ಯಕ್ತ ಆಗ್ತಾ ಇರೋದು ಯಾಕೆ? ಹಾಗಾದ್ರೆ ರೈತರು ಇದಕ್ಕೆ ಬಹಳ ವಿವರಣೆಯನ್ನ ಕೊಟ್ಟಿದ್ದಾರೆ. ಇವತ್ತು ರೈತರಿಗೆ ಅನುಕೂಲ ಆಗುತ್ತೆ ಅಂತ ಮತ್ತೊಂದ್ ಕಡೆ ಮುಖ್ಯಮಂತ್ರಿಗಳು ಕೂಡ ಇವತ್ತೊಂದಷ್ಟು ವಿವರಣೆ ಕೊಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಆದರೆ ಪ್ರತಿಪಕ್ಷಗಳು ಕೂಡ ಹೇಳ್ತಾ ಇರೋ ಹಾಗೆ, ಕೆಲ ರೈತ ಸಂಘಟನೆಗಳ ಪ್ರಮುಖರು ಕೂಡ ಹೇಳ್ತಾ ಇದ್ದ ಹಾಗೆ, ಇದು ಅಮಿತ್ ಶಾ ಅವರ ಅಣತಿಯಂತೆ BS ಯಡಿಯೂರಪ್ಪನವರು ಮಾಡಿರುವಂತ ತಿದ್ದುಪಡಿ. ಇದರಲ್ಲಿ ರೈತರ ಹಿತಕ್ಕಿಂತ ಅಮಿತ್ ಶಾ ಅವರ ಆಜ್ಞೆ ಪಾಲಿಸಬೇಕಾಗಿದೆ ಅವರಿಗಷ್ಟೇ ಅನ್ನುವಂತ ಆರೋಪವನ್ನ ಮಾಡಿದ್ದಾರೆ. ಹಾಗಾದ್ರೆ ಒಟ್ಟು ಇವತ್ತು ಬೆಳಗ್ಗೆಯಿಂದ ರೈತರು ಕರೆ ಕೊಟ್ಟಿದ್ದಂತ ಬಂದ್ಗೆ ಯಾವ ತರಣ ಅಂತ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಹೋಯ್ತು. ಜೊತೆಗೇನೆ ಮುಖ್ಯಮಂತ್ರಿಗಳು ಒಂದಷ್ಟು ವಿವರಣೆ ಕೊಟ್ಟಿದ್ದಾರಲ್ಲ, ಆ ವಿವರಣೆ ಏನು? ಅದರ ಜೊತೆಗೇನೆ ಸಿದ್ದರಾಮಯ್ಯನವರು ಕೂಡ ಇವತ್ತು ಬಹಳ ಆರೋಪವನ್ನ ಮಾಡಿದ್ದಾರೆ ಈ ಕಾಯ್ದೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಹೇಗೆ ಇದು ರೈತರಿಗೆ ಮರಣ ಶಾಸನ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಓವರ್ ಆಲ್ ಆಗಿ ಇದಕ್ಕೆ ಸಂಬಂಧಪಟ್ಟ ಒಂದು ರಿಪೋರ್ಟ್ ಅನ್ನ ನಿಮ್ಮ ಮುಂದೆ ನಾವು ಇಡ್ತಾ ಇದ್ದೀವಿ ನೋಡಿ. ಇದು ಕೊನೆಗೆ ಹಿಂಪಡೆಯುವವರೆಗೂ ಕೂಡ ಹಿಂದೆ ಹಿಂಗೆ ಬ್ರಿಟಿಷರು ಹಿಂಪಡ್ಕೊಂಡ್ರು, ಆ ಹೋರಾಟವನ್ನು ಮಾಡ್ತಾರೆ. ಮೊದಲೇ ವ್ಯವಸಾಯ ಅಂತ ಅಂದ್ರೆ ನಾ ಸಾಯ ನೀ ಸಾಯ ಮನೆಯವರೆಲ್ಲ ಸಾಯ ಅನ್ನುವಂತ ಪರಿಸ್ಥಿತಿ ಇದೆ. ಏನ್ ಅವ್ರ ಅಪ್ಪರ ಮನೆ ಆಸ್ತಿ ಅಂತ ಕೇಳಿವೆ ನಾವು? ನಮ್ಮ ರೈತರ ಅಧಿಕಾರ ನಮ್ಮ ಹಕ್ಕನ್ನ ಕೇಳಿದೇವೆ ನಾವು. ತಪ್ಪ ನಮ್ದು? ನೇಗಿಲ ಯೋಗಿಗಳು ನೇಗಿ ನೇಗಿ ಅಂತಿದ್ದಾರೆ. ಬೆವರಿನ ಮಕ್ಕಳು ಅಕ್ಷರಶಃ ಬೆಂಕಿಯನ್ನೇ ಉಗುಳ್ತಿದ್ದಾರೆ. ಮೋದಿ ಪ್ರತಿಕೃತಿಗೂ ಬೆಂಕಿ, BSY ಭಾವಚಿತ್ರಕ್ಕೂ ಬೆಂಕಿ. ಸರ್ಕಾರ ಏನೇ ವಾರ್ನಿಂಗ್ ಕೊಟ್ಟರೂ ಸೆಡ್ಡು ಹೊಡೆದು ಹೋರಾಟದ ಕಹಳೆ ಮೊಳಗಿಸಿದ್ದಾರೆ. ರೈತರ ಆಕ್ರೋಶದ ಕೂಗಿಗೆ ಕರುನಾಡಿಗೆ ಕರುನಾಡೆ ಕನಲಿ ಹೋಗಿದೆ. ಹಿಂದೆಂದೂ ಕಂಡು ಕೇಳರಿಯದ ರೈತ ಕ್ರಾಂತಿಗೆ ಕರ್ನಾಟಕ ಸಾಕ್ಷಿಯಾಗಿದೆ. APMC ತಿದ್ದುಪಡಿ ಕಾಯ್ದೆ ವಿರೋಧಿಸಿ ಕರ್ನಾಟಕ ಬಂದ್. ಸರ್ಕಾರದ ವಿರುದ್ಧ ಸಿಡಿದೆದ್ದ ಅನ್ನದಾತರಿಗೆ ಭಾರೀ ಬೆಂಬಲ. ನಿಜ, APMC ತಿದ್ದುಪಡಿ ಕಾಯ್ದೆ ವಿರೋಧಿಸಿ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದ ರೈತ ಸಂಘಟನೆಗಳಿಗೆ ಭಾರೀ ಸಪೋರ್ಟ್ ಸಿಕ್ಕಿದೆ. ಬೆಂಗಳೂರಿನಿಂದ ಬೀದರ್ವರೆಗೆ, ಮೈಸೂರಿನಿಂದ ಮಂಗಳೂರಿನವರೆಗೆ, ಕಲಬುರಗಿಯಿಂದ ಕೋಲಾರದವರೆಗೆ ನಾಡಿನ ಉದ್ದಕ್ಕೂ ರೈತರು ಪ್ರತಿಭಟನೆ ನಡೆಸಿದ್ದಾರೆ. ರೈತರ ಈ ಪ್ರತಿಭಟನೆಗೆ ಕಾಂಗ್ರೆಸ್ ಸಹ ಬೆಂಬಲ ಕೊಟ್ಟಿದ್ದು CM BSY ವಿರುದ್ಧ ಗುಡುಗಿದೆ. ಅದರಲ್ಲೂ ಕೆಪಿಸಿಸಿ ಅಧ್ಯಕ್ಷ DK ಶಿವಕುಮಾರ್, ಈ ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ, ನಿಮ್ಮ ಸರ್ಕಾರವನ್ನೇ ರೈತರೇ ಕಿತ್ತೋಗಿದ್ದಾರೆ ಅಂತ ಕಿಡಿಕಾರಿದರು. ಇಲ್ಲಿಗೆ ಇವತ್ತಿಗೆ ಇದು ಮುಗಿಯೋದಲ್ಲ, ಇದು ಕೊನೆಗೆ ಹಿಂಪಡೆಯುವವರೆಗೂ ಕೂಡ ಹಿಂದೆ ಹಿಂಗೆ ಬ್ರಿಟಿಷರು ಹಿಂಪಡ್ಕೊಂಡ್ರು, ಆ ಹೋರಾಟವನ್ನು ಮಾಡ್ತೇವೆ. ಕಾಂಗ್ರೆಸ್ ಪಕ್ಷ ನಿಮ್ಮ ಪರವಾಗಿ ನಿಂತ್ಕೊಂಡಿದೆ, ಮುಂದಕ್ಕೂ ನಿಂತ್ಕೊಳ್ತದೆ. ತಿಳ್ಕೊಳ್ಳಿ ಮುಖ್ಯಮಂತ್ರಿಗಳೇ, ಬಿಜೆಪಿ ನಾಯಕರುಗಳೇ, ನಾವು 60 ಜನ ಇಲ್ಲಿ MLA ಏನ್ ಕೂತಿದ್ದೀವಿ, 30 ಜನ ಕೌನ್ಸಿಲ್ ಕೂತಿದ್ದೀವಿ. ನಾವಲ್ಲ ನಿಮ್ ಸರ್ಕಾರ ತೆಗೆಯೋರು. ಈ ರಾಷ್ಟ್ರದ ರೈತರು, ಈ ರಾಜ್ಯದ ರೈತರು ನಿಮ್ಮ ಸರ್ಕಾರನ ಕಿತ್ತೋಗಿದ್ದಾರೆ. ಈ ರೈತರು ನಿಮ್ಮ ಸರ್ಕಾರ ಈ ಬೂಟಾಟಿಕೆಗೆ ಈ ಹಸಿರು ಟವಲ್ ಹಾಕೊಂಡು ಪ್ರಮಾಣ ವಚನ ಸ್ವೀಕಾರ ಮಾಡಿ. ಇನ್ನು ಹೋರಾಟದ ವೇಳೆ ಸಾಮಾಜಿಕ ಕಾರ್ಯಕರ್ತೆ ನಜ್ಮಾ ಅಂತೂ CM BSY ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಬಡ ರೈತರ ಬೆನ್ನಿಗೆ ಚೂರಿ ಹಾಕೋ ಕಾಯ್ದೆ ಇದು ಅಂತಂದ್ರು. ನಾಚಿಕೆ ಆಗ್ಬೇಕು ಕಣ್ರಿ.
ಕಣ್ರಿ ನಿಮ್ಗೆ. ನೀವಿನ್ನೂ ನೆಟ್ವರ್ಕ್ ಗಳನ್ನೇ ಕೊಟ್ಟಿಲ್ಲ ಸರಿಯಾಗಿ ಊರುಗಳಿಗೆ. ಅಂತ ಸ್ಥಳಗಳಿಗೆ ನೀವು ರೈತರ ಥಿಂಗ್ಸ್ ಗಳನ್ನ ನಾವು ಆನ್ಲೈನ್ ಅಲ್ಲಿ ತಗೊಳ್ತೀವಿ, ಆನ್ಲೈನ್ ಖರೀದಿಗೆ ಒಂದು ಮಾರ್ಗೋಪಾಯ ಮಾಡ್ತೀವಿ ಅಂತ ಹೇಳ್ತಿದೀನಿ. ಏನ್ರಿ ಮಾಡ್ತಾರೆ ಇಲ್ಲಿ ಬಂದಿರುವಂತ ರೈತರು? ಏನ್ರಿ ಮಾಡ್ತಾರೆ ನಮ್ಮ ಅಪ್ಪನಂತವ್ರು? ಏನ್ರಿ ಮಾಡ್ತಾರೆ ನಮ್ಮ ತಾತನಂತವ್ರು? 4ನೇ ಕ್ಲಾಸ್ 5ನೇ ಕ್ಲಾಸ್ ಓದಿರುವಂತವ್ರು ಏನ್ ಮಾಡ್ತಾರೆ? ನೀವು ಆನ್ಲೈನ್ ಅಲ್ಲಿ ಮೊಬೈಲ್ ಅಲ್ಲಿ ಕುಟ್ಕೊಂಡು ಆಪ್ ಮೂಲಕ ಮಾಡ್ತಾರಂತೆ. ನೀವು ತಿದ್ದುಪಡಿ ಕಾಯ್ದೆ ಒಂದ್ಸರಿ ಓದಿ. ಯಾಕ್ರಿ ಬಡ ರೈತರ ಮೇಲೆ ನೀವು ಚೂರಿ ಎಸೆತಾ ಇದ್ದೀರಾ? ಭೂ ಸುಧಾರಣಾ ಕಾಯ್ದೆ ತಂದಿದ್ದೀರಾ. ಫೇಕ್ ಯೋಜನೆ ಹೇಗಿದೆ? ಹಮ್ ಕಿಸಾನ್ ಕೆ ಪರ್ ಹೈ ಅನ್ನುವಂತ ಇವರ ಈ ಯೋಜನೆ ಕೂಡ ಸುಳ್ಳೇನೆ. ಈ ಮಾತುಗಳು ಸುಳ್ಳೇನೆ. ಸುಳ್ಳಿನ ಮಹಲಿನ ಮೇಲೇನೆ ಇವರು ಸರ್ಕಾರವನ್ನ ಕಟ್ತಾ ಬಂದಿರುವಂತವ್ರು. ಮೊದಲೇ ವ್ಯವಸಾಯ ಅಂತ ಅಂದ್ರೆ ನಾ ಸಾಯ ನೀ ಸಾಯ ಮನೆಯವರೆಲ್ಲ ಸಾಯ ಅನ್ನುವಂತ ಪರಿಸ್ಥಿತಿ ಇದೆ. ಒಂದ್ ಕಡೆ ಪ್ರತಿಭಟನೆ ಕಿಚ್ಚು ಹೆಚ್ಚಾಗ್ದಲೇ ಸ್ವತಃ ಸಿಎಂ ಬಿಎಸ್ವೈ ಮಾಧ್ಯಮದ ಎದುರು ಪ್ರತ್ಯಕ್ಷರಾದ್ರು. ಕಾಯ್ದೆ ಸಮರ್ಥಿಸಿಕೊಂಡ ಬಿಎಸ್ವೈ ಇವತ್ತು ನಡೀತಿರೋ ಪ್ರತಿಭಟನೆ ಕಾಂಗ್ರೆಸ್ ಪಿತೂರಿ ಅಂತ ಆರೋಪಿಸಿದ್ರು. ಅಷ್ಟೇ ಅಲ್ಲ, ಯಾವ ರೈತನಿಗೂ ಅನ್ಯಾಯವಾಗೋಕ್ ಬಿಡಲ್ಲ ಅಂತ ಭರವಸೆ ನೀಡಿದ್ರು. ಎಪಿಎಂಸಿ ಕಾಯ್ದೆ ತಿದ್ದುಪಡಿ, ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿ ಬಗ್ಗೆ ರೈತ ಸಂಘಟನೆಗಳು, ಕಾಂಗ್ರೆಸ್ಸಿನ ಕೆಲವರು ಪಿತೂರಿಯನ್ನು ಮಾಡಿ ಧರಣಿ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದಾರೆ. ಎಪಿಎಂಸಿ ಬಾಗಿಲು ಮುಚ್ಚಿಲ್ಲ. ನಾವು ಎಪಿಎಂಸಿಗೆ ಬೇಕಾದರೂ ಹೋಗಿ ಮಾರಾಟ ಮಾಡಬಹುದು. ನೇರವಾಗಿ ಅವರು ಖುಷಿ ಬಂದ ಕಡೆ, ಒಳ್ಳೆ ಬೆಲೆ ಸಿಗೋ ಕಡೆ ಮಾರಾಟ ಮಾಡುವಂಥ ಸಂಪೂರ್ಣ ಸ್ವಾತಂತ್ರ್ಯವನ್ನು ಇವತ್ತು ರೈತ ಸಮೂಹಕ್ಕೆ ಕೊಟ್ಟಿದೆ. ಇದೊಂದು ಐತಿಹಾಸಿಕ ನಿರ್ಣಯ. ಈ ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿ 54 ಎಕರೆಗೆ ಸೀಮಿತವಾಗಿದೆ. ಈಗಲೂ ಸಹ ಮೊದಲೇನಿತ್ತು ಅದೇ ರೀತಿ, ಜಾಸ್ತಿ ಮಾಡಿಲ್ಲ ನಾನು. ಮತ್ತೆ ನೀರಾವರಿ ಭೂಮಿಯನ್ನು ಯಾರಾದರೂ ಕೊಂಡುಕೊಂಡ್ರೆ ಅದು ನೀರಾವರಿಗೆ ಉಪಯೋಗಿಸಬೇಕು ಅನ್ನೋಂಥ ಷರತ್ತುಗಳನ್ನು ಹಾಕಿದ್ದೇವೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಜನರಿಗೆ ಸಂಬಂಧಪಟ್ಟಂಥ ಜಮೀನಾದರೆ ಅದನ್ನು ಕೊಳ್ಳೋದಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಸಣ್ಣ ಅತಿ ಸಣ್ಣ ರೈತರ ಜಮೀನನ್ನು ಕೊಂಡುಕೊಳ್ಳೋಕೆ ಯಾರಿಗೂ ಅಧಿಕಾರ ಇಲ್ಲ. ಒಂದ್ ಕಡೆ ಪ್ರತಿಭಟನೆ, ಮತ್ತೊಂದ್ ಕಡೆ ಸಿಎಂ ಸಮರ್ಥನೆ ಮಾಡಿಕೊಂಡ್ರೆ ರೈತರ ಪ್ರತಿಭಟನೆಗೆ ಬೆಂಬಲ ನೀಡಿರೋ ಕಾಂಗ್ರೆಸ್ ನಿಯೋಗ ಇವತ್ತು ರಾಜ್ಯಪಾಲರನ್ನ ಭೇಟಿ ಮಾಡಿತು. ಬಳಿಕ ಮಾತನಾಡಿದ ಸಿದ್ದರಾಮಯ್ಯ, ಸಿಎಂ ಬಿಎಸ್ವೈ ರಾಜ್ಯದ ಜನರ ದಿಕ್ಕು ತಪ್ಪಿಸ್ತಿದ್ದಾರೆ ಅಂತ ಅಸಮಾಧಾನ ಹೊರಹಾಕಿದ್ರು. ಮಾಡ್ತಾರೆ, ಅದಕ್ಕೆ ನಾವು ಗವರ್ನರ್ ರಿಕ್ವೆಸ್ಟ್ ಮಾಡಿದ್ದೀವಿ, ಅದನ್ನ ಮಾಡಕ್ ಹೋಗ್ಬಿಡಿ. ಅದು ರೈತ ವಿರೋಧಿಯಾದದ್ದು, ಬಡವರು ವಿರೋಧಿಯಾದದ್ದು, ಕೃಷಿ ಕಾರ್ಮಿಕರಿಗೆ ವಿರೋಧಿಯಾದದ್ದು, ಅದನ್ನ ಮಾಡಬೇಡಿ ಅಂತ ರಿಕ್ವೆಸ್ಟ್ ಮಾಡಿದ್ದೀವಿ. ಅವರು ಅದು ಲುಕಿಂಗ್ ಟು ಇಟ್ ಅಂತ ಹೇಳಿದ್ದಾರೆ. ನೋಡೋಣ ಏನಾಗುತ್ತೆ. ಈಸ್ ಮಿಸ್ಲೀಡಿಂಗ್ ದಿ ಸ್ಟೇಟ್, ಈಸ್ ಮಿಸ್ಲೀಡಿಂಗ್ ಯು. ಅಮೆಂಡ್ಮೆಂಟ್ ಅವ್ರ ಜಮೀನನ್ನ ಸರ್ಕಾರ ತಗೊಬಿಡ್ಬೋದು ಅಂತ ಇದೆ. ಈ 79A, B, C ರದ್ದು ಮಾಡ್ಬಿಡ್ತಾ ಇದ್ದಾರೆ. ಅಂದ್ರೆ ನಾನ್ ಅಗ್ರಿಕಲ್ಚರ್ ತಗೋಬಾರದು ಅಂತ ಏನಿದ್ರು, ಈಗ ಏನ್ ಮಾಡ್ತಾ ಇದ್ದಾರೆ, ಯಡಿಯೂರಪ್ಪ ಇದ್ರ ಮುಚ್ಚಾಕ್ತಾ ಇದ್ದಾರೆ. ಎನಿಬಡಿ ಕ್ಯಾನ್ ಪರ್ಚೇಸ್, ಎನಿಬಡಿ. ಅದು ಅದಾನಿ ತಗೋಬಹುದು, ಅಂಬಾನಿ ತಗೋಬಹುದು, ಟಾಟಾ ತಗೋಬಹುದು, ಬಿರ್ಲಾ ತಗೋಬಹುದು, ಎನಿಬಡಿ. ಇವರಿಬ್ಬರ ಕಿತ್ತಾಟ ಏನೇ ಇದ್ರೂ ರೈತರು ಕೇಳ್ತಿರೋದು ಕೃಷಿ ಮಸೂದೆ ಜಾರಿಗೆ ಬರಬಾರದು ಅನ್ನೋದನ್ನಷ್ಟೇ. ಆದ್ರೆ ಹಠಕ್ಕೆ ಬಿದ್ದಿರೋ ಸರ್ಕಾರ ಅನ್ನದಾತರ ಪ್ರತಿಭಟನೆಗೆ ಮಣಿಯುತ್ತಾ ಗೊತ್ತಿಲ್ಲ. ಬ್ಯೂರೋ ರಿಪೋರ್ಟ್, TV9. ಸೊ ಇದು ಇವತ್ತಾದಂತಹ ಬೆಳವಣಿಗೆಗಳು. ನಮ್ಮ ಜೊತೆಗೆ ಸಚಿವ ಎಸ್ ಟಿ ಸೋಮಶೇಖರ್ ಅವರು ಜಾಯ್ನ್ ಆಗ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡುವಂತ ನಿಟ್ಟಿನಲ್ಲಿ ಎಸ್ ಟಿ ಸೋಮಶೇಖರ್ ಅವರೇ, ರೈತರಿಗೆ ಬಹಳ ಗೊಂದಲ ಇತ್ತು. ಇನ್ಫ್ಯಾಕ್ಟ್ ಇವತ್ತಿನ ಪ್ರತಿಭಟನೆ ಮುಕ್ತಾಯದ ಒಳಗಾಗಿ ಸರ್ಕಾರದಿಂದ ಒಂದಷ್ಟು ಸ್ಪಷ್ಟನೆಗಳು, ಭರವಸೆಗಳು ಸಿಗಬಹುದು ಅನ್ನುವಂತ ನಿರೀಕ್ಷೆಯಲ್ಲಿದ್ರು. ಪ್ರಮುಖವಾಗಿ ನಾನು ಎಪಿಎಂಸಿ ತಿದ್ದುಪಡಿ ಕಾಯ್ದೆ ವಿಚಾರವಾಗಿ ನಿಮ್ ಬಳಿ ಹೇಳ್ತೀನಿ. ಬಹುಶಃ ಇನ್ನೂ ಕೂಡ ರೈತರು ಗೊಂದಲದಲ್ಲೇ ಇದ್ದಾರೆ. ನೀವು ರೈತರಿಗೆ ಕೊಡುವಂತಹ ವಿವರಣೆ? ಹೌದು, ಈಗ APMC ಕಾಯ್ದೆಯನ್ನು ತಂದಿರತಕ್ಕಂಥದ್ದು ಇವರೇ. ರೈತರು ಯಾವುದೇ ಬೆಳೆಗಳನ್ನ ಅವರು ಸ್ವತಂತ್ರವಾಗಿ ಬೆಳಿಬಹುದು ಅಲ್ವಾ? ಅದಕ್ಕೆ ಯಾರು ಇಂಥ ಬೆಳೆನೇ ಬೆಳಿಬೇಕು ಅಂತಕ್ಕಂಥ ಸರ್ಕಾರನೇ ಆಗಲಿ ಯಾರೇ ಆಗಲಿ ಆದೇಶ ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ. ಅದೇ ತರ ಅವರು ಬೆಳೆ ಬೆಳೆದಂತದ್ದನ್ನ ಎಲ್ಲಿ ಬೇಕಾದ್ರೂ ಮಾರಾಟ ಮಾಡ್ತಕ್ಕಂಥದಕ್ಕೆ ಫ್ರೀ ಕೊಟ್ಟಿದ್ದಾರೆ ಸರ್ಕಾರ. ಅವರಿಗೆ ಹೊರಗಡೆ ಮಾರಾಟ ಮಾಡಿದ್ರೆ ವಿತೌಟ್ ಲೈಸೆನ್ಸು ಪೆನಾಲ್ಟಿ ಆಗ್ತಕ್ಕಂಥದ್ದಕ್ಕೆ ಇದೆ, ಅದನ್ನ ರದ್ದುಪಡಿಸಿದ್ದಾರೆ. ಇವೆರಡನ್ನ ರದ್ದುಪಡಿಸಿರ್ತಕ್ಕಂಥದ್ದು ರೈತರಿಗೆ ಅನುಕೂಲ ಮಾಡಲಿಕ್ಕೆ ವಿನ ಬೇರೆ ಯಾರಿಗೋ ಮಾಡ್ತಕ್ಕಂಥದ್ದಕ್ಕಲ್ಲ.
ಆ ರೈತರಿಗೆ ಅದನ್ನ ಎಲ್ಲ ನಾವು ಹೇಳ್ತಾ ಇರ್ತಕ್ಕಂಥದ್ದು ಪ್ರೈಮ್ ಮಿನಿಸ್ಟರ್ ಇರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು, ನಮ್ಮ ಸ್ಟೇಟ್ ಯಡಿಯೂರಪ್ಪನವ್ರು ಇರ್ಬೋದು, ಬೇರೆ ಯಾವ ಕಾನೂನನ್ನು ಏನ್ ತಿದ್ದುಪಡಿ ಮಾಡಿಲ್ಲ. ಅವನಿಗೆ ನಮ್ಮ ಬೆಳೆ ನಮ್ಮ ಹಕ್ಕು, ಎಲ್ಲ ಫ್ರೀಡಮ್ ಮಾಡ್ತಕ್ಕಂಥದಕ್ಕೆ ಸ್ವತಂತ್ರ ಕೊಟ್ಟಿದ್ದಾರೆ. ಇನ್ನೊಂದು ಸಂಗತಿ ಅಂದ್ರೆ ಹೊರತುಪಡಿಸಿ ಬೇರೆ ಏನ್ ತೊಂದರೆ ಮಾಡಿದ್ದೇವೆ ನಾವು ರೈತರಿಗೆ? ಹೌದು, ನೀವು ಹೇಳಿದಾಗೆ ಈಗ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ಗಳು ಅಥವಾ ಇದೊಂದು ದೊಡ್ಡ ಮಟ್ಟದಲ್ಲಿ ಈಗ ರೈತರ ಬಳಿನೇ ಬಂದು ನೇರವಾಗಿ ಪರ್ಚೇಸ್ ಮಾಡೋದಕ್ಕೆ ಅವಕಾಶಗಳು ಖಂಡಿತವಾಗಿಯೂ ಇರುತ್ತೆ. ಹೌದು, ಬಟ್ ಇನ್ನೊಂದು ಸಂಗತಿ ಅಂತ ಅಂದ್ರೆ ಆ ಟೈಮ್ ನಲ್ಲಿ ಈ ಆರಂಭಿಕ ಹಂತದಲ್ಲಿ ಇದು ಬಹಳ ರೈತರಿಗೆ ಅನುಕೂಲ ತಂದಿಡ್ಬೋದು, ಬಟ್ ಹಂತ ಹಂತವಾಗಿ APMCಗಳಿಗೆ ಹೊಡ್ತಾ ಬೀಳ್ತಾ ಹೋಗುತ್ತೆ. ಮುಂದಿನ ಹಂತದಲ್ಲಿ ಮೊನೋಪಲಿ ಆಗ್ಬಿಟ್ರೆ ರೈತರು ಇಂಥ ಮಲ್ಟಿನ್ಯಾಷನಲ್ ಕಂಪನಿಗಳ ವಿರುದ್ಧವಾಗಿ ಕಾನೂನು ಹೋರಾಟನೋ ಅಕಸ್ಮಾತ್ ಅಂದ್ಕೊಂಡಂತ ಒಪ್ಪಂದದ ಪ್ರಕಾರವಾಗಿ ಅವ್ರು ನಡ್ಕೊಂಡಿಲ್ಲ ಅಂತ ಅಂದ್ರೆ ಆ ಸೆಕ್ಯೂರಿಟಿ ಎಲ್ಲಿದೆ ರೈತರಿಗೆ ಅನ್ನುವಂಥದ್ದು ಪ್ರಶ್ನೆ ಆಗಿದೆ. ಹೌದು, ಈಗ 49 ಕಂಪನಿ ಮಲ್ಟಿನ್ಯಾಷನಲ್ ಕಂಪನಿಗೆ ಕಾಂಗ್ರೆಸ್ JDSನವರು ಹಿಂದೆ ಕೊಟ್ಟಿದ್ದಾರೆ, ಇವರೇ ಮಲ್ಟಿನ್ಯಾಷನಲ್ ಕಂಪನಿಗೆ ಕೊಟ್ಟಿದ್ದಾರೆ. ಆಗ್ಲೂ APMCಗೆ ಏನು ಹೊಡೆತ ಆಗ್ಲಿಲ್ಲ. ಸುಮಾರು 49,000 ವರ್ತಕರು ಲೈಸೆನ್ಸ್ ತಗೊಂಡಿದ್ದಾರೆ. ಇಷ್ಟು ದಿವಸನೂ ಯಾವತ್ತೂ ಕೂಡ APMCಗೆ ಹೊಡೆತ ಆಗ್ಲಿಲ್ಲ, ರೈತರಿಗೂ ತೊಂದರೆ ಆಗ್ಲಿಲ್ಲ. APMC ಒಳಗಡೆ ಮಾರ್ತಕ್ಕಂಥವ್ರಿಗೆ ರೈತರ ಬೆಳೆದಿಂದ ಬೆಳೆನ ಒಳ್ಳೆ ರೇಟ್ ಸಿಕ್ಕಲ್ಲ, ಆ ಮಧ್ಯವರ್ತಿಗಳ ಹಾವಳಿ ಜಾಸ್ತಿ ಆಗ್ತಿದೆ. ಅದರಿಂದ ರೈತರು ಎಲ್ಲ, ನಾನು ಸುಮಾರು 27 ಜಿಲ್ಲೆಗೆ ನಾನು ಪ್ರವಾಸ ಮಾಡಿದ್ದೇನೆ. ಬಹುತೇಕ ದೊಡ್ಡ ದೊಡ್ಡ APMC ಎಲ್ಲಿದೆ ಅಲ್ಲೆಲ್ಲ ಜೊತೆಲಿ ಜನಪ್ರತಿನಿಧಿಗಳ ಜೊತೆಲಿ ಚರ್ಚೆ ಮಾಡಿದ್ದೇನೆ, ಸಭೆಗಳನ್ನು ಮಾಡಿದ್ದೇನೆ. ಎಲ್ಲರೂ ಕೂಡ ಇದನ್ನ ಅಪ್ರಿಶಿಯೇಟ್ ಮಾಡಿದ್ದಾರೆ. ಜೊತೆಗೆ 1.5 ಸೆಸ್ ಏನಿತ್ತು ಅದನ್ನ ಕಮ್ಮಿ ಮಾಡಿ ಅಂತ ಹೇಳಿದ್ರು, ಮುಖ್ಯಮಂತ್ರಿಗಳು 35 ಪೈಸಾ ಅದನ್ನ ಇಳಿಸಿದ್ದಾರೆ. ಥ್ಯಾಂಕ್ ಯು ಎಸ್ ಸಿ ಸೋಮಶೇಖರ್ ಅವರೇ, ಧನ್ಯವಾದ TV9 ಜೊತೆ ಮಾತನಾಡಿದ್ಕೆ. ನಮ್ಮ ಜೊತೆಗೆ ಸಾಮಾಜಿಕ ಕಾರ್ಯಕರ್ತೆ ನಜ್ಮಾ ಅವರು ಇದ್ದಾರೆ. ಇವತ್ತಿನ ನಡೆದಂತ ಬಂದ್ನ ಸಂದರ್ಭದಲ್ಲಿ ಅವರು ಕೂಡ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿದ್ರು. ನಜ್ಮಾ ಅವರೇ, ಈಗ ಮುಖ್ಯಮಂತ್ರಿಗಳು ಮಧ್ಯಾಹ್ನ ಸಂದರ್ಭದಲ್ಲಿ ತುರ್ತಾಗಿ ಒಂದು ಸುದ್ದಿಗೋಷ್ಠಿಯನ್ನ ಕರೆದು ಒಂದಷ್ಟು ವಿವರಣೆ ಕೊಡುವಂತ ಪ್ರಯತ್ನವನ್ನ ಮಾಡಿದ್ರು. ಭೂ ಸುಧಾರಣೆ ತಿದ್ದುಪಡಿ ಕಾಯ್ದೆಯಿಂದ ರೈತರಿಗೆ ಏನು ಸಮಸ್ಯೆ ಆಗಲ್ಲ, APMC ತಿದ್ದುಪಡಿ ಕಾಯ್ದೆಯಿಂದ ವರ್ತಕರಿಗಾಗಿರ್ಬೋದು ರೈತರಿಗಾಗಿರ್ಬೋದು ಅನ್ಯಾಯ ಆಗಲ್ಲ ಅನ್ನುವಂತ ರೀತಿಯಾಗಿ ಈ ವಿವರಣೆಯನ್ನ ನೀವು ಒಪ್ತೀರಾ? ಸರ್, ನಾನ್ ನಿಮ್ಗೆ ಒಂದನ್ನ ಎಕ್ಸ್ಪ್ಲೈನ್ ಮಾಡಕ್ಕೆ ಇಷ್ಟಪಡ್ತೀನಿ, ಒಂದು ಎಕ್ಸಾಂಪಲ್ ಜೊತೆಗೆ ಎಕ್ಸ್ಪ್ಲೈನ್ ಮಾಡಕ್ಕೆ ಇಷ್ಟಪಡ್ತೀನಿ. ಸರ್, ಇದೇ ರೀತಿಯ ಕಾರಣವನ್ನ ಇಟ್ಕೊಂಡು ಈಗ APMC ಕಾಯ್ದೆಯಲ್ಲಿ ಹೇಗೆ ಪ್ರೈವೇಟೈಸೇಷನ್ಗೆ ಪ್ರೈವೇಟ್ ಕಂಪನಿಗಳಿಗೆ ಸ್ಯಾನ್ಕ್ಷನ್ ಆಪರ್ಚುನಿಟಿಯನ್ನ ನಾವು ಕೊಡ್ತೀವಿ, ಅವರು ಟ್ಯಾಕ್ಸ್ ಲೆಸ್ ಆಗಿ ಇಂಟ್ರಾಕ್ಟ್ ಮಾಡಕ್ ಬಿಡ್ತೀವಿ ಅಂತ ಹೇಳಿದ್ರು, ಅದೇ ತರಹ ನಮ್ಮ ಟೆಲಿ ಕಮ್ಯುನಿಕೇಶನ್ ಏನಿದೆ ಅಂದ್ರೆ ಏರ್ಟೆಲ್ ಆಗಿರ್ಬಹುದು, ಬೇರೆ ಜಿಯೋ ಆಗಿರಬಹುದು, ಈ ತರದ ಕಂಪನಿಗಳನ್ನ ಬಿಟ್ಕೊಳ್ತು ಸರ್ಕಾರ. ಓಕೆ, ಅವ್ರು ನೇರವಾಗಿ APMC ನ ಶಟ್ ಏನಾದ್ರು ಸರ್ಕಾರಿ ಸ್ವಾಮ್ಯದ BSNL ನ ಶಟ್ ಮಾಡ್ತೀವಿ ಅಂತ ಹೇಳಿಲ್ಲ, ಮುಚ್ಚಾಕ್ತೀವಿ ಅಂತ ಹೇಳಿಲ್ಲ. ಅದನ್ನ ಕಾಸ್ಟ್ಲಿ ಮಾಡಿ ಅದನ್ನ ನಿಷ್ಕ್ರಿಯಗೊಳಿಸಿದ್ರು. ಏನಾಯ್ತು, ಫಸ್ಟ್ ಅಲ್ಲಿ ನಮ್ಗೆ ಏನಿತ್ತು, ಇನ್ಕಮಿಂಗ್ ಕಾಲ್ಸ್ ಫ್ರೀ ಆಗಿತ್ತು, ಆಯ್ತಾ, ಔಟ್ ಗೋಯಿಂಗ್ ಮಾತ್ರ ಚಾರ್ಜ್ ಆಗ್ತಿತ್ತು. ಇನ್ಕಮಿಂಗ್ ಕಾಲ್ಸ್ ನ ಫ್ರೀ ಕೊಟ್ಟು ಒಂದು ಆಸೆಯನ್ನ ತೋರಿಸಿದಂತಹ ಈ ಕಂಪನಿಗಳು, ಪ್ರೈವೇಟ್ ಕಂಪನಿಗಳು ಇವಾಗ ಏನ್ ಮಾಡ್ತಾ ಇದಾವೆ, ಇವಾಗ ಒಂದು ಇನ್ಕಮಿಂಗ್ ಕಾಲ್ ಬರ್ಬೇಕು ಅಂದ್ರು ನನ್ನ ಹತ್ರ ರೀಚಾರ್ಜ್ ಇರ್ಬೇಕು ಅಂತ ಹೇಳ್ತಾ ಇದ್ದಾರೆ, ನನ್ನ ಹತ್ರ ಕರೆನ್ಸಿ ಬೇಕು ಅಂತ ಹೇಳ್ತಿದ್ದಾರೆ. ಇದು ನಮ್ಮ ಮುಂದೆ ಇರುವಂತಹ ಒಂದು ತಾಜಾ ಉದಾಹರಣೆ ಸರ್. ಈ ತರಹದ 1000 ಉದಾಹರಣೆಗಳು ಪ್ರೈವೇಟೈಸೇಷನ್ ಆಗಿರೋ ಕಾರಣದಿಂದ ಸಿಗುತ್ತೆ. ಈ ರೈತರ ಉದಾಹರಣೆನೆ ತಗೊಂಡ್ರೆ, ಈ ರೈತರಿಗೂ ಈ ಸಿಮ್ಗಳ ಇದಕ್ಕೂ ಒಂದು ತರಹದ ಸ್ವಾಮ್ಯವನ್ನ ನಾವು ತಗೊಂಡ್ರೆ, ಈ ಪ್ರೈವೇಟ್ ಕಂಪನಿಗಳು ಬರ್ತಾರೆ. ಪ್ರೈವೇಟ್ ಕಂಪನಿಗಳು ಬಿತ್ತನೆ ಬೀಜಕ್ಕೋಸ್ಕರ ಮತ್ತೆ ಬಿತ್ತನೆ ಬೀಜ ಕೊಡೋದಾಗಿರ್ಬಹುದು, ಅಥವಾ ಆಳುಕಾಳುಗಳಿಗೆ ದುಡ್ಡು ಕೊಡೋದಕ್ಕೆ ರೈತರಿಗೆ ಸಾಲ ಕೊಡೋದಾಗಿರ್ಬಹುದು, ಮತ್ತೆ ಗೊಬ್ಬರ ಕೊಡ್ಸೋದಾಗಿರ್ಬಹುದು, ಬೇರೆ ಬೇರೆ ಏನ್ ಫೆಸಿಲಿಟಿ ಬೇಕು ಅದನ್ನ ಮಾಡ್ಕೊಡ್ತಾರೆ. ಸರ್ಕಾರವೇ ಮೊದಲೆಲ್ಲ ಏನಾಗ್ತಿತ್ತು, ಮೊದಲು ನಾನು ರೈತಳಾಗಿ ನಮ್ಗೆ ಯಾರಾದ್ರೂ ಜೋಳ ಅಥವಾ ರಾಗಿ ಬಿತ್ತನೆ ಕೊಡ್ತಿದ್ದಾರೆ ಯಾವ್ದಾದ್ರು ಕಂಪನಿಯವರು ಅಂದ್ರೆ ನಮ್ ನಡುವೆ ಬೋರಲ್ ಒಂದು ಅಗ್ರಿಮೆಂಟ್ ಮಾತ್ರ ಅಗ್ರಿಮೆಂಟ್ ಮಾಡ್ಕೊಳ್ಳೋಕೆ ಒಂದು ಆಪರ್ಚುನಿಟಿ ನೇರವಾಗಿ ರೈತರಿಗೆ ಸಮಸ್ಯೆ ಆಗುತ್ತೆ. ಥ್ಯಾಂಕ್ ಯು ನಜ್ಮಾ ಅವರೇ. ಅಂದ್ರೆ ನಿಮ್ಮ ಮಾತಲ್ಲಿ ಬಹಳ ಕ್ಲಿಯರ್ ಆಗಿತ್ತು. ಈ BSNL ನ ಹೇಗೆ ಇವರು ನಿಷ್ಕ್ರಿಯಗೊಳಿಸಿ ಮುಚ್ಚೋ ಹಂತಕ್ಕೆ ತಂದ್ಬಿಟ್ಟಿದ್ದಾರೆ, ಅದೇ ರೀತಿಯಾಗಿ APMCನೂ ಕೂಡ ಈಗ ನಿಷ್ಕ್ರಿಯಗೊಳಿಸಿ ಆಮೇಲೆ ಮುಚ್ಚೋ ಹಂತಕ್ಕೆ ತಂದ್ಬಿಡ್ತಾರೆ. ಆಮೇಲೆ ಈಗ ಪ್ರೈವೇಟೈಸೇಷನ್ ಕಂಪ್ಲೀಟ್ ಆದ್ಮೇಲೆ MNC ತರದಂತ ಕಂಪನಿಗಳು ಇವ್ರದೇ ಆರ್ಭಟ ಆಗೋಗುತ್ತೆ, ರೈತರು ಅವ್ರ ವಿರುದ್ಧವಾಗಿ ಹೋರಾಟ ಮಾಡೋಕ್ಕಾಗಲ್ಲ ಅನ್ನುವಂಥದ್ದು ಸಾಮಾಜಿಕ ಕಾರ್ಯಕರ್ತೆ ಜೊತೆಗೆ ಬಹಳ ರೈತ ಸಂಘಕ್ಕೆ ಸಂಬಂಧಪಟ್ಟಂತ ಪ್ರಮುಖರು ಕೂಡ ಹೇಳ್ತಾ ಇರುವಂತ ಮಾತು. ಸೊ ಇದಿಷ್ಟು ಕೂಡ ಇವತ್ತು ನಡೆದಂತಹ ಬಂದ್ಗೆ ಸಂಬಂಧಪಟ್ಟಂತ ಪ್ರಮುಖ ವಿಚಾರ ಆಗಿತ್ತು. ಬಟ್ ಇದೆಲ್ಲ ಆಗ್ತಾ ಇದ್ದ ಹಾಗೆ, ಅದರಲ್ಲೂ ಕೂಡ ವಿಧಾನಮಂಡಲ ಅಧಿವೇಶನ ಮೊನ್ನೆ ಮುಗಿತಾ ಇದ್ದ ಹಾಗೆ ಈಗ ಮತ್ತೊಂದು ಚಟುವಟಿಕೆ ಗರಿಗೆದರಿದೆ. ಅದೇನು ಅಂತ ಅಂದ್ರೆ ರಾಜ್ಯ ಸಂಪುಟ ವಿಸ್ತರಣೆಯ ಸರ್ಕಸ್ ಮತ್ತೆ ಶುರುವಾಗಿದೆ. ಬಟ್ ಈ ಬಾರಿ ಒಂದು ಇಂಟ್ರೆಸ್ಟಿಂಗ್ ಸಂಗತಿ ಏನು ಅಂತ ಅಂದ್ರೆ, ಸಂಪುಟ ವಿಸ್ತರಣೆನೋ ಸಂಪುಟ ಪುನರ್ರಚನೆನೋ ಅನ್ನುವಂಥ ಚರ್ಚೆ ಮತ್ತೆ ಮುನ್ನೆಲೆಗೆ ಬಂದಿದೆ. ಕಾರಣ ಅಂತ ಅಂದ್ರೆ ಮುಖ್ಯಮಂತ್ರಿಗಳು ಮತ್ತೆ ದೆಹಲಿಗೆ ಹೊರಟಿದ್ದಾರೆ.
ಇನ್ನೊಂದು 2-3 ದಿವಸದಲ್ಲಿ ದೆಹಲಿಗೆ ಹೋಗ್ತೀನಿ ಅಂತ ಖುದ್ದು ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ. ಅಲ್ಲಿಗೆ ಒಂದು ಸ್ಪಷ್ಟ ಏನಾಗಿದೆ ಅಂದ್ರೆ, ಮೊನ್ನೆ ಮುಖ್ಯಮಂತ್ರಿಗಳು ಹೋಗಿ ನಾನು ಹೋದಂತ ಎಲ್ಲ ಕೆಲಸನೂ ಯಶಸ್ಸಾಗಿದೆ ಅಂತ ಅಂದಿದ್ರಲ್ಲ, ಅದಾಗಿಲ್ಲ. ಅದಾಗಿದ್ದಿದ್ರೆ ಮುಖ್ಯಮಂತ್ರಿಗಳು ಮತ್ತೊಮ್ಮೆ ಹೋಗ್ಬೇಕಾದಂತ ಅನಿವಾರ್ಯತೆ ಬರ್ತಿರ್ಲಿಲ್ಲ. ಮುಖ್ಯಮಂತ್ರಿಗಳಾದಂಥವ್ರು ಫಿಲಪ್ ಮಾಡಕ್ಕಿರುವಂತ 3-4 ಸ್ಥಾನಕ್ಕೆ 2 ಬಾರಿ ದೆಹಲಿಗೆ ಹೋಗ್ತಾ ಇದ್ದಾರೆ ಅಂತ ಅಂದ್ರೆ ಏನ್ ಕತೆ ಇದು? ಏನ್ ಕತೆ ಅಂತ ಅಂದ್ರೆ, ಹೈಕಮಾಂಡ್ ಇವರಿಗಿನ್ನೂ ಗ್ರೀನ್ ಸಿಗ್ನಲ್ ಕೊಟ್ಟಿಲ್ಲ. ಸಂಪುಟ ವಿಸ್ತರಣೆ ಅಂತಿದ್ರಿ, ಏನೋ ಎಲ್ಲಿಗೆ ಬಂದಿದೆ ಸರ್? ಇನ್ನೇನು ಪ್ರಾಬ್ಲಮ್ ಇಲ್ಲ ಸರ್. ನಾನು ಇನ್ನೊಂದು 3 ಡೇಸಲ್ಲಿ ಡೆಲ್ಲಿಗೆ ಹೋಗಿ ಬರ್ತೇನೆ. ಹೋಗಿ ಬಂದು ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಮಾಡ್ತೇನೆ. ಸಂಪುಟ ವಿಸ್ತರಣೆ ಅಂತಿದ್ರಿ, ಏನೋ ಎಲ್ಲಿಗೆ ಬಂದಿದೆ ಸರ್? ಇನ್ನೇನು ಪ್ರಾಬ್ಲಮ್ ಇಲ್ಲ ಸರ್. ನಾನು ಇನ್ನೊಂದು 3 ಡೇಸಲ್ಲಿ ಡೆಲ್ಲಿಗೆ ಹೋಗಿ ಬರ್ತೇನೆ. ಹೋಗಿ ಬಂದು ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಮಾಡ್ತೇನೆ. ಇನ್ನು ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಮಾಡ್ತೀನಿ ಅನ್ನುವಂಥದ್ದನ್ನ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಬಟ್ ಸದ್ಯದ ಸನ್ನಿವೇಶವನ್ನ ನೋಡಿದ್ರೆ ರೀಶಫಲ್ ಆಗಬಹುದಾದಂತ ಚಾನ್ಸಸ್ ತೀರಾ ಹೆಚ್ಚಿದೆ. ಹೌದು, ಸಚಿವ ಸಂಪುಟ ವಿಸ್ತರಣೆ ಮಾತ್ರ ಅಲ್ಲ, ಸಂಪುಟ ಪುನರ್ರಚನೆ ಆಗಬಹುದಾದಂತ ಚಾನ್ಸಸ್ ತೀರಾ ಹೆಚ್ಚಿದೆ. ಇದಕ್ಕೆ ಕಾರಣಗಳು ಕೂಡ ಇದೆ. ಏನ್ ಕಾರಣ ಅನ್ನುವಂಥದ್ದನ್ನು ಕೂಡ ನಾವು ನಿಮ್ಮ ಮುಂದೆ ಹಂತವಾಗಿ ಇಡ್ತಾ ಹೋಗ್ತೀವಿ. ಯಾಕೆ ಅಂತ ಅಂದ್ರೆ, ಸಂಪುಟದಲ್ಲಿ ಇರುವಂತವರಿಗೆ ಕೆಲವರಿಗೆ ಕೋಕ್ ಕೊಡುವಂತ ನಿಟ್ಟಿನಲ್ಲೂ ಕೂಡ ಈಗ ಕೆಲಸ ಕಾರ್ಯಗಳು ಆರಂಭ ಆಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಕೆಲವರು ಅನಿವಾರ್ಯವಾಗಿ ಈಗ ಸಂಪುಟದಿಂದ ಹೊರಗೆ ಹೋಗಬೇಕಾದಂತ ಕೆಲಸ ಆಗ್ಬೇಕಾಗುತ್ತೆ. ಯಾಕಂತಂದ್ರೆ ಸಿ.ಟಿ. ರವಿ ಅವರಿಗೆ ಹೇಳಿ ಕೇಳಿ ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಉನ್ನತವಾದಂತಹ ಹುದ್ದೆ ಪಕ್ಷಕ್ಕೆ ಸಂಬಂಧಪಟ್ಟಂತೆ ಕೊಟ್ಟಿರುವಂತಹ ಕಾರಣದಿಂದಾಗಿ ಈಗ ಅವರು ಕೂಡ ತಮ್ಮ ಸ್ಥಾನವನ್ನ ಬಿಟ್ಟರೆ 2 ಖಾತೆ ಖಾಲಿ ಆದಂಗಾಗುತ್ತೆ. ಅದರ ಜೊತೆಗೇನೆ ಉಳಿದಂತವರಿಗೂ ಕೂಡ ಕೆಲವರಿಗೆ ಕೋಕ್ ಕೊಟ್ಟು, ಹಳಬರಿಗೆ ಕೋಕ್ ಕೊಟ್ಟು ಹೊಸಬರಿಗೆ ಮಂತ್ರಿ ಆಗುವಂತ ಚಾನ್ಸ್ ಕೊಡುವಂತ ಸಂದರ್ಭ ಈಗ ನಾವು ಗಮನಿಸ್ತಾ ಇರುವಂತದ್ದು. ಸಂಪುಟ ಪುನರ್ರಚನೆಯ ಸುಳಿವನ್ನ ಇನ್ಫ್ಯಾಕ್ಟ್ ಮುಖ್ಯಮಂತ್ರಿಗಳೇ ಕೊಟ್ಟಿದ್ದಾರೆ. ಅದನ್ನ ಹೇಗೆ ಅಂತಾನೂ ಕೂಡ ನಾವು ನಿಮ್ಗೆ ವಿವರಿಸ್ತೀವಿ. ಯಾಕೆ ಅಂತ ಅಂದ್ರೆ, ನಿನ್ನೆ MLC-ಗಳ ಜೊತೆಗೆ ಅಂದ್ರೆ ಪರಿಷತ್ಗೆ ಸದಸ್ಯರಿಗೆ ಸಂಬಂಧಪಟ್ಟಂಗೆ ಬಿಜೆಪಿ ಪರಿಷತ್ ಸದಸ್ಯರ ಜೊತೆಗೆ ಮಾತುಕತೆ ಆಡುವಂತಹ ಸಂದರ್ಭದಲ್ಲಿ ಖುದ್ದು ಮುಖ್ಯಮಂತ್ರಿಗಳೇ ಸುಳಿವನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ನಿಮ್ಮಲ್ಲಿ 2 ಸಚಿವರನ್ನಾಗಿ ಮಾಡ್ತೀವಿ ಅನ್ನುವಂಥದ್ದನ್ನ. ಬಟ್ ಸಂಗತಿ ಏನು ಅಂತಂದ್ರೆ, ಈಗ ಆಲ್ರೆಡಿ ಪರಿಷತ್ನಿಂದ ಆಯ್ಕೆಯಾಗಿ ಸಚಿವರಾದಂತವ್ರು ಇದ್ದಾರೆ, ಕೋಟಾ ಶ್ರೀನಿವಾಸ್ ಪೂಜಾರಿ ಅಂತವರು. ಸೊ ಹೀಗಾಗಿ ಇನ್ನೂ ಪರಿಷತ್ನ 2 ಅವಕಾಶ ಕೊಟ್ರೆ 3 ಮಂದಿ ಅಥವಾ 4 ಮಂದಿಗೆ ಕೊಡುವಂತ ಚಾನ್ಸಸ್ ತೀರಾ ಕಮ್ಮಿ ಇರುತ್ತೆ. ಈ ಕಾರಣಕ್ಕಾಗಿನೇ ಹಲವರಿಗೆ ಕೊಡಬಹುದಂತ ಚಾನ್ಸಸ್ ತೀರಾ ಹೆಚ್ಚಿದೆ. ಅದ್ರ ಜೊತೆಗೇನು ಕೂಡ ಅಂದ್ರೆ ವಿಧಾನಸಭೆಗೆ ಆಯ್ಕೆಯಾಗಿ ಆನಂತರದಲ್ಲಿ ಸಚಿವರಾದಂತವರಿಗೂ ಕೊಡಬಹುದಂತ ಚಾನ್ಸಸ್ ತೀರಾ ಜಾಸ್ತಿ ಇದೆ. ಅದ್ರ ಪ್ರಮುಖವಾಗಿ ನಾವು ನೋಡೋದಾದ್ರೆ ಶಶಿಕಲಾ ಜೊಲ್ಲೆ ಅವರು, ಇವರು ಕೂಡ ಲಿಂಗಾಯತ ಸಮುದಾಯಕ್ಕೆ ಸೇರಿದಂತವರು. ಬಟ್ ಇವರಿಗೆ ಕೋಕ್ ಕೊಟ್ಟು ಉಮೇಶ್ ಕತ್ತಿ ಅವರನ್ನ ಇವ್ರ ಸ್ಥಾನದಲ್ಲಿ ಸಂಪುಟಕ್ಕೆ ಸೇರಿಸ್ಕೊಳ್ಬಹುದಂತ ಚಾನ್ಸಸ್ ತೀರಾ ಹೆಚ್ಚಿದೆ ಅನ್ನುವಂಥದ್ದು ಗೊತ್ತಾಗ್ತಿದೆ. ಬಟ್ ಇನ್ನೊಂದು ಸಂಗತಿ ಏನು ಅಂತ ಅಂದ್ರೆ, ಬೆಳಗಾವಿ ಭಾಗದಲ್ಲಿ ಕತ್ತಿ ಜೊತೆಗೆ ಜೊಲ್ಲೆ ಫ್ಯಾಮಿಲಿ ಅದು ಯಾವ ಮಟ್ಟಿಗಿನ ರಾಜಕೀಯ ವೈರತ್ವ ಇದೆ ಅನ್ನುವಂಥದ್ದು ನಮಗೆಲ್ಲ ಗೊತ್ತಿರುವಂತಹ ಸಂಗತಿನೇ. ಹೀಗಾಗಿ ಶಶಿಕಲಾ ಜೊಲ್ಲೆ ಅವರ ಆ ನಂತರದ ನಡೆ ಏನಿರುತ್ತೆ ಅಥವಾ ಅವ್ರು ಯಾವ ರೀತಿಯಾಗಿ ಒತ್ತಡವನ್ನು ಹಾಕ್ತಾರೆ ಅದನ್ನು ಕೂಡ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಓಕೆ, ಅದನ್ನ ಬಿಡೋಣ. ನೆಕ್ಸ್ಟ್ ಈಗ ಸಿ ಪಾಟೀಲ್ ಅವ್ರಿಗೆ ಸಂಬಂಧಪಟ್ಟ ಹಾಗೆ ನೋಡೋದಾದ್ರೆ, ಅವರಿಗೆ ಕೋಕ್ ಕೊಡಬಹುದಂತ ಚಾನ್ಸಸ್ ತೀರಾ ಹೆಚ್ಚಿದೆ. ಮತ್ತೊಂದ್ ಕಡೆ ಅದೇ ಸಮುದಾಯಕ್ಕೆ ಸೇರಿದಂತ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಈ ಬಾರಿ ಸಂಪುಟಕ್ಕೆ ಸೇರಿಸಿಕೊಳ್ಳಬಹುದಂತ ಚಾನ್ಸಸ್ ತೀರಾ ಹೆಚ್ಚಿದೆ. ಅದು ಕೂಡ ಸಿ ಪಾಟೀಲ್ ಅವರಿಗೆ ಕೋಕ್ ಕೊಡುವ ಮುಖೇನವಾಗಿ. ಈ ಮುಖೇನವಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬಹಳ ಕಾಲದಿಂದ ಅವ್ರದೊಂದು ಪ್ರಯತ್ನ ಇತ್ತು. ಬಟ್ ಆ ನಂತರದಲ್ಲಿ ಯಡಿಯೂರಪ್ಪನವರ ಗೌರ್ಮೆಂಟ್ ಅಲ್ಲಂತೂ ನಾನು ಮಂತ್ರಿ ಆಗಲ್ಲ ಅಂತ ಬಹಳ ಹಿಂದೆನೆ ಹೇಳಿದ್ರು. ಬಟ್ ಅದೆಲ್ಲ ಮೀರಿ ಅವರಿಗೊಂದು ಅವಕಾಶ ಸಿಗಬಹುದಂತ ಚಾನ್ಸಸ್ ತೀರಾ ಹೆಚ್ಚಿದೆ. ಇನ್ನೊಂದು ಸಂಗತಿ ಅಂತ ಅಂದ್ರೆ, ಪರಿಷತ್ನಿಂದ ಅವರು ಸಚಿವರಾಗಿದ್ದಂಥವ್ರು, ಪರಿಷತ್ಗೆ ಆಯ್ಕೆಯಾಗಿ ಸಚಿವರಾಗಿದ್ದಂಥವ್ರು ಕೋಟಾ ಶ್ರೀನಿವಾಸ ಪೂಜಾರಿ ಅವರು. ಇನ್ನೊಂದು ವಿಚಾರ ಅಂತಂದ್ರೆ, ಆಡಳಿತ ಪಕ್ಷದ ನಾಯಕರು ಕೂಡ ಹೌದು ಪರಿಷತ್ಗೆ ಸಂಬಂಧಪಟ್ಟ ಹಾಗೆ. ಸೊ ಅವರು ಬಿಲ್ಲವ ಸಮುದಾಯಕ್ಕೆ ಸಂಬಂಧಪಟ್ಟಂತವ್ರು, ಅವರಿಗೆ ಕೋಕ್ ಕೊಟ್ಟು ಕಾರ್ಕಳದ ಸುನಿಲ್ ಕುಮಾರ್ ಅವರಿಗೆ ಅವಕಾಶ ಕೊಡಬಹುದಂತ ಚಾನ್ಸಸ್ ತೀರಾ ಹೆಚ್ಚಿದೆ. ಇನ್ನೊಂದು ವಿಚಾರ ಅಂತ ಅಂದ್ರೆ, ಇಲ್ಲಿ ಹಾಲಾಡಿ ಶ್ರೀನಿವಾಸ್ ಶೆಟ್ರು ಜೊತೆಗೆ ಎಸ್ ಅಂಗಾರ ಇಬ್ಬರಲ್ಲಿ ಒಬ್ರಿಗೆ ಅವಕಾಶ ಸಿಗಬಹುದಂತ ಚಾನ್ಸಸ್ ತೀರಾ ಹೆಚ್ಚಿದೆ. ಒಬ್ರು ಬಂಟ ಸಮುದಾಯಕ್ಕೆ ಸೇರಿದಂತವರು, ಮತ್ತೊಂದ್ ಕಡೆ ಸುಳ್ಯದ ಶಾಸಕರು ಪರಿಶಿಷ್ಟ ಜಾತಿಗೆ ಸೇರಿದಂತವರು ಎಸ್ ಅಂಗಾರ ಅವರು. ಇವರಿಬ್ಬರಲ್ಲಿ ಒಬ್ರಿಗೆ ಅವಕಾಶ ಸಿಗಬಹುದಂತ ಚಾನ್ಸಸ್ ತೀರಾ ಹೆಚ್ಚಿದೆ. ಹೀಗಾಗಿ ಕೋಟಾ ಶ್ರೀನಿವಾಸ್ ಮೂರ್ತಿ ಅವರನ್ನ ಹೊರಗಿಟ್ಟರೂ ಕೂಡ ಕರಾವಳಿ ಭಾಗದ ಇಬ್ಬರನ್ನ, ಅಥವಾ ಕಾರ್ಕಳ ಅಂದ್ರೆ ಸುನಿಲ್ ಕುಮಾರ್ ಅವರು ಜೊತೆಗೆ ಹಾಲಾಡಿ ಶ್ರೀನಿವಾಸ್ ಶೆಟ್ಟಿ ಅಥವಾ ಎಸ್ ಅಂಗಾರ ಇಬ್ಬರಲ್ಲಿ ಒಬ್ಬರನ್ನ ಸಂಪುಟಕ್ಕೆ ಸೇರಿಸ್ಕೊಳ್ಬಹುದಂತ ಚಾನ್ಸಸ್ ತೀರಾ ಹೆಚ್ಚಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬಟ್ ಇವರಿಬ್ಬರಲ್ಲಿ ಒಬ್ರಿಗೆ ಅವಕಾಶ ಸಿಗಬಹುದಂತ ಚಾನ್ಸಸ್ ಹೆಚ್ಚಿದೆ. ಸೊ ಇದಿಷ್ಟು ಕೂಡ ಯಾರು ಇನ್ ಆಗಬಹುದು ಅಥವಾ ಯಾರು ಔಟ್ ಆಗಬಹುದು ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟ ಹಾಗೆ. ಆದ್ರೆ ಇದು ಆರಂಭಿಕ ಹಂತದಲ್ಲಿ ನಾವು ಇದನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ರು ಕೂಡ ನಂತರದಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಬಹಳ ಬೆಳವಣಿಗೆಗಳಾಗಬಹುದಂತ ಚಾನ್ಸಸ್ ತೀರಾ ಹೆಚ್ಚಿದೆ. ಮತ್ತೊಂದ್ ಕಡೆ ಸಿ.ಟಿ. ರವಿ ಅವರು, ನಾನು ಮೊದಲೇ ಹೇಳಿದಾಗೆ ಅವ್ರೀಗ ರಾಷ್ಟ್ರ ಮಟ್ಟದಲ್ಲಿ ಒಂದು ಹುದ್ದೆ ಕೊಟ್ಟಿರುವಂತಹ ಕಾರಣದಿಂದಾಗಿ ಒಬ್ಬರಿಗೂ ಒಂದೇ ಹುದ್ದೆ ಅನ್ನುವಂಥದ್ದನ್ನ ಪರಿಗಣಿಸಿದಂತಹ ಸಂದರ್ಭದಲ್ಲಿ ಬಿಜೆಪಿಯಲ್ಲಿ ಅವರಿಗೆ ತಮ್ಮ ಸಚಿವ ಸ್ಥಾನವನ್ನ ಬಿಟ್ಕೊಡ್ಬೇಕಾಗುತ್ತೆ. ಸೊ ಅವರಿಂದ ತೆರವಾದಂತಹ ಸ್ಥಾನಕ್ಕೆ ಅರವಿಂದ್ ಲಿಂಬಾವಳಿ ಅವರನ್ನ ಆಯ್ಕೆ ಮಾಡಬಹುದಾ ಅಂತ ಚಾನ್ಸಸ್ ತೀರಾ ಹೆಚ್ಚಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈಗ ತರ ನಾವು ಹಿಂದೆ ನೋಡಿದಂತ 2 ಪ್ರಮುಖ ಸುದ್ದಿಗಳ ಜೊತೆಗೆ ಇವತ್ತು ಪ್ರಮುಖವಾದಂತಹ ಮತ್ತೊಂದು ಸಂಗತಿ ಅಂತ ಅಂದ್ರೆ,
ರಾಗಿಣಿ ಅವರು ಜೊತೆಗೆ ಸಂಜನಾ ಅವರು ಇವರಿಬ್ಬರಿಗೂ ಕೂಡ ಇವತ್ತು ಬೇಲ್ ಸಿಗಬಹುದಾ ಅನ್ನುವಂತ ನಿರೀಕ್ಷೆಯನ್ನ ಇಟ್ಕೊಳ್ಳಲಾಗಿತ್ತು. ಸಹಜವಾಗಿ ಅವರು ಕೂಡ ಬಹಳ ನಿರೀಕ್ಷೆಯಲ್ಲಿದ್ರು. ಬಟ್ ಇವತ್ತು ಬೇಲ್ ಸಿಕ್ಕಿಲ್ಲ ಅನ್ನೋದಕ್ಕಿಂತ ಜಾಮೀನು ಅರ್ಜಿ ಇವತ್ತು ವಜಾ ಮಾಡಲಾಯಿತು. ಹಾಗಾದ್ರೆ ಜಾಮೀನು ಅರ್ಜಿ ತಿರಸ್ಕಾರ ಮಾಡೋದಕ್ಕೆ ಏನೇನ್ ಕಾರಣ ಆಯ್ತು? ಈಗ ಅವರು ಹೈಕೋರ್ಟಿಗೆ ಹೋಗ್ಬೇಕು, ಮತ್ತೆ ಇಲ್ಲಿ ಆರ್ಡರ್ ಕಾಪಿ ತೆಗೆದುಕೊಂಡು ಹೈಕೋರ್ಟಿಗೆ ಹೋಗಿ ಅಲ್ಲಿ ಅವರು ಹೊಸದಾಗಿ ಅರ್ಜಿಯನ್ನ ಸಲ್ಲಿಸಿ ಇನ್ನು ಈ ಪ್ರೊಸೀಜರ್ಗೆ 3-4 ದಿನಗಳಂತೂ ಆಗಿ ಹೋಗುತ್ತೆ. ಹೀಗಾಗಿ ಇನ್ನೂ ಬಹಳ ದಿನ ಇವರು ಜೈಲಲ್ಲೇ ಇರಬೇಕಾಗುತ್ತೆ. ತಿರಸ್ಕಾರಕ್ಕೆ ಕಾರಣಗಳೇನು ಅನ್ನುವಂಥದ್ದನ್ನ ನಾವು ಗಮನಿಸ್ತಾ ಹೋದಂತ ಸಂದರ್ಭದಲ್ಲಿ ಸಿಸಿಬಿ ಪರವಾದಂತ ವಕೀಲರು ಸಲ್ಲಿಸಿದ್ದಂತ ಅಬ್ಜೆಕ್ಷನ್ಸ್ ಇತ್ತಲ್ಲ, ಸೊ ಅದು ಇಲ್ಲಿ ಪ್ರಮುಖವಾಗಿ ಕಾರಣ ಆಗ್ತಾ ಹೋಗುತ್ತೆ. ಆಕ್ಷೇಪಣೆಗಳನ್ನ ಸಿಸಿಬಿ ಪರವಾದಂತ ವಕೀಲರು ಸಲ್ಲಿಸಿದ್ರಲ್ಲ, ಸೊ ಆ ಆಕ್ಷೇಪಣೆಗಳಿಗೆ ಜಡ್ಜ್ ಕನ್ವಿನ್ಸ್ ಆಗ್ತಾರೆ. ಕಾರಣ ಒಂದು, ಡ್ರಗ್ಸ್ ಲಿಂಕ್ ಪ್ರಕರಣ ಇನ್ನೂ ಕೂಡ ತನಿಖಾ ಹಂತದಲ್ಲಿದೆ, ಇದಿನ್ನೂ ಅಂತ್ಯಕ್ಕೆ ಹೋಗಿಲ್ಲ. ಈಗ ಜಾಮೀನನ್ನ ನೀಡಿದ್ರೆ ಇಂಥ ಕೃತ್ಯವನ್ನ ಮುಂದುವರಿಸಬಹುದು, ಅಥವಾ ಸಾಕ್ಷ್ಯಗಳನ್ನ ನಾಶಪಡಿಸೋದು ಅಥವಾ ಸಾಕ್ಷ್ಯಗಳ ಮೇಲೆ ಪ್ರಭಾವ ಬೀರುವಂತ ಕೆಲಸ ಆಗ್ಬಹುದು. ಪ್ರಕರಣದಲ್ಲಿ ನಾವು ಡಿಜಿಟಲ್ ಸಾಕ್ಷ್ಯಗಳನ್ನ ಕಲೆ ಹಾಕಬೇಕಾಗಿದೆ. ಕಾರಣ 4, ವಾಟ್ಸಾಪ್ ಸಂದೇಶಗಳನ್ನ ರಿಟ್ರೀವ್ ಮಾಡಬೇಕಾಗಿದೆ. ಈಗ ಆಲ್ರೆಡಿ ಕೆಲವೊಂದಷ್ಟು ರಿಟ್ರೀವ್ ಆಗಿದೆ, ಇನ್ನೂ ಕೂಡ ರಿಟ್ರೀವ್ ಮಾಡಬೇಕಾಗಿದೆ. ಜಾಮೀನು ನೀಡಿದ್ರೆ ಉಳಿದ ಆರೋಪಿಗಳು ಎಚ್ಚರಿಸಬಹುದಾ ಅಂತ ಚಾನ್ಸಸ್ ತೀರಾ ಹೆಚ್ಚಿರುತ್ತೆ. ಕಾರಣ 6, ಜಾಮೀನು ನೀಡಿದ್ರೆ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಬಹುದಾ ಅಂತ ಚಾನ್ಸಸ್. ನಾನು ಮೊದಲೇ ಹೇಳ್ದಂಗೆ ಇವರು ಕೆಲವರು ಈಗಿರುವಂತ ಇತರ ಆರೋಪಿಗಳ ವಿಚಾರವಾಗಿನೂ ಕೂಡ ಹೌದು, ಜೊತೆಗೆ ಕೆಲ ಸಾಕ್ಷ್ಯಗಳು ಅಂತ ನಾವೇನ್ ಪರಿಗಣಿಸಿದೀವಿ ಅವ್ರ ಮೇಲೂ ಕೂಡ ಪ್ರಭಾವ ಬೀರಬಹುದಾ ಅಂತ ಚಾನ್ಸಸ್ ಇರುತ್ತೆ. ಹೀಗಾಗಿನೇ ಇವರಿಗೆ ಜಾಮೀನನ್ನ ಕೊಡಬಾರದು ಅನ್ನುವಂಥದ್ದನ್ನ ಸಿಸಿಬಿ ಪರವಾದಂತ ವಕೀಲರು SPP ಮೊನ್ನೆ ಅವರು ಅಬ್ಜೆಕ್ಷನ್ಸ್ ಅನ್ನ ಹಾಕಿರ್ತಾರೆ, ಆಕ್ಷೇಪಣೆಯನ್ನ ಸಲ್ಲಿಸಿರ್ತಾರೆ. ಆ ಆಕ್ಷೇಪಣೆಯನ್ನ ಪರಿಗಣಿಸಿರುವಂತಹ ನ್ಯಾಯಾಧೀಶರು ಇವರಿಗೆ ಜಾಮೀನನ್ನ ಕೊಡಬಾರದು ಅನ್ನುವಂಥ ನಿರ್ಧಾರಕ್ಕೆ ಬರ್ತಾರೆ. ಅಷ್ಟೇ ಅಲ್ಲ, ಇವರ ಜಾಮೀನು ಅರ್ಜಿಯನ್ನ ತಿರಸ್ಕಾರ ಮಾಡಿದ್ದಾರೆ. ಈ ಕಾರಣಕ್ಕಾಗಿ ಇವರೀಗ ಅಂದ್ರೆ ರಾಗಿಣಿ ಅವರಾಗಿರ್ಬೋದು, ಸಂಜನಾ ಆಗಿರ್ಬೋದು, ಉಳಿದಂತ 3 ಆರೋಪಿಗಳು, ಒಟ್ಟು 5 ಮಂದಿಗೆ ಸಂಬಂಧಪಟ್ಟಂತ ಜಾಮೀನು ಅರ್ಜಿಯ ವಿಚಾರಣೆ ಆದಂತ ನಂತರದ ಅರ್ಜಿಗೆ ಸಂಬಂಧಪಟ್ಟಂತ ತೀರ್ಪು ಇವತ್ತು ನೀಡಬೇಕಾಗಿದ್ದಂಥದ್ದು. ಬಟ್ ಈಗ ಅದರಲ್ಲೂ ಪ್ರಮುಖವಾಗಿ ಸಂಜನಾ, ರಾಗಿಣಿ ಅವರು ಇವರೆಲ್ಲ ಈಗ ಹೈಕೋರ್ಟ್ನ ಕದ ತಟ್ಟಬೇಕಾದಂತಹ ಅನಿವಾರ್ಯತೆ ಇದೆ. ನಾನು ಮೊದಲೇ ಹೇಳಿದಾಗೆ ಇವ್ರು ಇನ್ನೂ ಒಂದು 3-4 ದಿವಸ ಪರಪನಾಗ್ರಹಾರ ಜೈಲಲ್ಲೇ ಇರಬೇಕಾದಂಥದ್ದು ಫಿಕ್ಸ್ ಆಗುತ್ತೆ. ಯಾಕಂದರೆ ಜಾಮೀನು ಅರ್ಜಿಯನ್ನು ಸಲ್ಲಿಸೋದು, ಅನಂತರದಲ್ಲಿ ಮತ್ತೆ ಅದರಲ್ಲಿ ವಿಚಾರಣೆಗೆ ಬರೋದು, ಅದಕ್ಕಿಂತ ಮುನ್ನ ಇಲ್ಲಿ ಇವ್ರ ಕಡೆ ವಕೀಲರು ಯಾವ ಆಧಾರದ ಮೇಲೆ ನಾವು ಜಾಮೀನನ್ನು ಸಲ್ಲಿಸಬೇಕು, ಹಿಂದೆ ಅಂದರೆ ಈಗ NDPS ವಿಶೇಷ ನ್ಯಾಯಾಲಯದಲ್ಲಿ ಕೊಟ್ಟಿರುವಂಥ ತೀರ್ಪಿನ ಪ್ರತಿಯನ್ನು ಅವರು ಪಡೆದುಕೊಳ್ಬೇಕಾಗುತ್ತೆ. ಇದಕ್ಕೆಲ್ಲ ಸಮಯ ತಗಲುತ್ತೆ. ಹೀಗಾಗಿ 3-4 ದಿನಗಳ ಕಾಲ ಅವರು ಏನು ಜೈಲಲ್ಲೇ ಮುಂದುವರಿಬೇಕಾದಂಥ ಚಾನ್ಸಸ್ ತೀರಾ ಹೆಚ್ಚಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನೊಂದು ಸಂಗತಿ, ನಾವು ಪ್ರಮುಖವಾಗಿ ಸರ್ಕಾರ ತೆಗೆದುಕೊಂಡಿರುವಂತಹ ಒಂದು ನಿರ್ಧಾರದ ಕಡೆಗೆ ನಾವು ಗಮನಿಸ್ತಾ ಇದ್ದೀವಿ. ಓರ್ವ ಜಿಲ್ಲಾಧಿಕಾರಿಯನ್ನ ವರ್ಗಾವಣೆ ಮಾಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಒಂದೇ ತಿಂಗಳಿಗೆ ಮೈಸೂರು ಜಿಲ್ಲಾಧಿಕಾರಿಯ ವರ್ಗಾವಣೆ ಆಗ್ತಾ ಇದೆ. ತೀರಾ ಇತ್ತೀಚೆಗೆ DC ಶರತ್ ಅವರನ್ನ ತಂದು ಜಿಲ್ಲಾಧಿಕಾರಿಯನ್ನ ಮಾಡಲಾಗಿತ್ತು. ಶರತ್ ಅವರ ವರ್ಗಾವಣೆಗೆ ರಾಜ್ಯ ಸರ್ಕಾರ ಮುಂದಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ಸಂಗತಿ ಅಂತ ಅಂದ್ರೆ, ಮೈಸೂರು DC ಆಗಿ ರೋಹಿಣಿ ಸಿಂಧೂರಿ ಅವರನ್ನ ವರ್ಗಾವಣೆ ಮಾಡಬಹುದಾ ಅಂತ ಚಾನ್ಸಸ್ ಇದೆ. ರೋಹಿಣಿ ಸಿಂಧೂರಿ ಅವರು ಸರ್ಕಾರದ ಮೇಲೆ ದೊಡ್ಡ ಮಟ್ಟದ ಒತ್ತಡವನ್ನ ತಂದ್ರ ಅನ್ನುವಂತ ಒಂದು ಚರ್ಚೆ ಇದೀಗ ಆರಂಭ ಆಗಿದೆ. ಖುದ್ದು ಮುಖ್ಯಮಂತ್ರಿಗಳೇ ಜಿಲ್ಲಾಧಿಕಾರಿ ಶರತ್ ಅವರಿಗೆ ದೂರವಾಣಿ ಕರೆ ಮಾಡಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಬೇರೆ ಸೂಕ್ತ ಸ್ಥಳವನ್ನ ನೀಡ್ತೀವಿ, ಕಾನೂನು ತೊಡಕನ್ನ ಮಾಡ್ಕೊಳ್ಬೇಡಿ ಅನ್ನುವಂಥದ್ದು. ಅಂದ್ರೆ ಅವ್ರೇನಾದ್ರು ಮತ್ತೆ ಕಾನೂನಾತ್ಮಕ ಹೋರಾಟಕ್ಕೆ ಅವ್ರಿಗೆ ಮುಂದೆ ಹೋಗೋದಕ್ಕೆ ಅವಕಾಶ ಇರುತ್ತೆ. ಹೀಗಾಗಿ ಜಿಲ್ಲಾಧಿಕಾರಿ ಶರತ್ಗೆ ಖುದ್ದು ಮುಖ್ಯಮಂತ್ರಿನೇ ಮನವರಿಕೆ ಮಾಡಿಕೊಟ್ರು ಅನ್ನೋದು ಗೊತ್ತಾಗ್ತಾ ಇದೆ. ಮೈಸೂರು DC ಆಗಿ ನೇಮಿಸಲೇಬೇಕು ಅನ್ನುವಂತ ಒತ್ತಡವನ್ನ ರೋಹಿಣಿ ಸಿಂಧೂರಿ ಅವರು ಮುಖ್ಯಮಂತ್ರಿಗಳ ಮೇಲೆ ತಂದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಇದು ಬಹಳ ಇಂಟ್ರೆಸ್ಟಿಂಗ್ ಸಂಗತಿ. ಯಾಕಂದ್ರೆ ನಮ್ಗೆಲ್ಲ ಗೊತ್ತಿರೋಂಗೆ ರೋಹಿಣಿ ಸಿಂಧೂರಿ ಅವರನ್ನ ಹಿಂದೆ ಹಾಸನಕ್ಕೆ ಸಂಬಂಧಪಟ್ಟಂಗೆ ಜಿಲ್ಲಾಧಿಕಾರಿ ಆಗಿದ್ದಂತಹ ಸಂದರ್ಭದಲ್ಲಿ ಅಲ್ಲಿಂದ ಅವರನ್ನ ವರ್ಗಾವಣೆ ಮಾಡೋದಕ್ಕೆ ಯಾವ ತರ ಅಂತ ಪ್ರಯತ್ನಗಳಾಯ್ತು. ಆ ನಂತರದಲ್ಲಿ ಅವ್ರಿಗೆ ಕೊಟ್ಟಂತ ಪೋಸ್ಟು, ಅದು ಅವ್ರು ಯಾವ ಪೊಸಿಷನ್ಗೆ ಅವ್ರನ್ನ ಕಳಿಸಿದ್ರು, ಅಲ್ಲೂ ಕೂಡ ಅವರು ಸರ್ಕಾರದ ಜೊತೆಗೆ ಒಂದಷ್ಟು ಸಮಸ್ಯೆ ಆಯ್ತು. ಅದರಲ್ಲೂ ಈ ಕೊರೋನಾಕ್ಕಿಂತ ಹಿಂದೆ ಕಟ್ಟಡ ಕಾರ್ಮಿಕರಿಗೆ ಸಂಬಂಧಪಟ್ಟಂತ ನಿಧಿ ಏನಿರುತ್ತೆ ಅದನ್ನ ಬಳಸ್ಕೊಳ್ಳುವಂತ ನಿಟ್ಟಿನಲ್ಲಿ ರೋಹಿಣಿ ಸಿಂಧೂರಿ ಅವ್ರ ಅಬ್ಜೆಕ್ಷನ್ ಹಾಕೋರು. ಈ ತರದೆಲ್ಲ ನಮ್ಮ ಸರ್ಕಾರ ನಡುವೆ ಒಂಚೂರು ತಿಕ್ಕಾಟ ಇತ್ತು ಅನ್ನೋದನ್ನ ಕೇಳ್ಪಡ್ತಾ ಇದ್ದು. ಅಂದ್ರೆ ಅವ್ರು ಸುಲಭವಾಗಿ ಕಾಂಪ್ರಮೈಸ್ ಆಗಲ್ಲ ಅನ್ನುವಂತ ರೀತಿಯಾಗಿ. ಬಟ್ ಇಲ್ಲಿ ಸಂಗತಿ ಏನು ಅಂತ ಅಂದ್ರೆ, ಈಗ ಅದೇ ರೋಹಿಣಿ ಸಿಂಧೂರಿ ಅವರನ್ನ
ಸರ್ಕಾರ ಮೈಸೂರು ಜಿಲ್ಲಾಧಿಕಾರಿಯನ್ನಾಗಿ ವರ್ಗಾವಣೆ ಮಾಡೋದಕ್ಕೆ ಈಗ ಮುಂದಾಗಿದೆ. ಅದರಲ್ಲೂ ಇನ್ನೊಂದು ಇಂಟ್ರೆಸ್ಟಿಂಗ್ ಸಂಗತಿ ಅಂತ ಅಂದ್ರೆ, ಈಗಲ್ಲಿ ಜಿಲ್ಲಾಧಿಕಾರಿಯಾಗಿದ್ದವ್ರು ಏನು 1.5 ವರ್ಷನೋ ಕಂಪ್ಲೀಟ್ ಮಾಡಿದವರಲ್ಲ, ಹೋದ ತಿಂಗಳಾಗಿತ್ತು ಅಷ್ಟೇ. ಹೀಗಾಗಿ ಶರತ್ ಅವರ ಸ್ಥಾನಕ್ಕೆ ರೋಹಿಣಿ ಸಿಂಧೂರಿ ಅವರನ್ನ ವರ್ಗಾವಣೆ ಮಾಡುವಂತ ಚಾನ್ಸಸ್ ತೀರಾ ಹೆಚ್ಚಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ಇಲ್ಲಿ 2 ಸಂಗತಿಗಳನ್ನ ನಾವು ಗಮನಿಸಬೇಕು. ಮೊನ್ನೆ ಮೈಸೂರಿನಲ್ಲಿ ಈ ಏನು ಹೆಲ್ತ್ ವರ್ಕರ್ಸ್ಗೆ ಸಂಬಂಧಪಟ್ಟ ಹಾಗೆ ಅದರಲ್ಲೂ ಕೂಡ ಮೊನ್ನೆ ಬಹಳ ದೊಡ್ಡ ಗೊಂದಲ ಆಗಿ ಹೋಯ್ತಲ್ಲ. ಅಲ್ಲಿ ಈ ಏನು ಮೊನ್ನೆ ಓರ್ವ ಅಧಿಕಾರಿ ಸೂಸೈಡ್ ಮಾಡಿಕೊಂಡು ಅಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ಹೆಸರನ್ನ ಮೆನ್ಷನ್ ಮಾಡಿದ್ದು, ಆ ನಂತರ ಅಲ್ಲಿ ಇವರು ಜಿಲ್ಲಾಧಿಕಾರಿಗಳ ಜೊತೆಗೂ ಕೂಡ ಒಂದಷ್ಟು ಮಾತುಕತೆ ಆಗಿತ್ತು. ಈ ಥರದೆಲ್ಲ ಒಂದಷ್ಟು ಗೊಂದಲ ಇತ್ತು. ಬಹುಶಃ ಆ ಕಾರಣಕ್ಕೆ ಏನಾದ್ರು ವರ್ಗಾವಣೆ ಮಾಡುವಂತ ನಿರ್ಧಾರಕ್ಕೆ ಸರ್ಕಾರ ಬಂತು ಏನೋ ಗೊತ್ತಿಲ್ಲ. ಬಟ್ ರೋಹಿಣಿ ಸಿಂಧೂರಿ ಅವರನ್ನ ಈಗ ಆ ಪೊಸಿಷನ್ಗೆ ವರ್ಗಾವಣೆ ಆಗ್ಬಹುದು ಅನ್ನುವಂಥ ವಿಚಾರ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ನೋಡೋಣ ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಅಧಿಕೃತ ಆದೇಶ ಏನ್ ಪ್ರಕಟಿಸುತ್ತೆ ಅಂತ ಹೇಳಿ. ಇದು ಈವರೆಗಿನ ಪ್ರಮುಖ ಸುದ್ದಿ.